ಹಲೋ ಫ್ರೆಂಡ್ಸ್, ಬೇಸಿಕ್ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ನಮ್ಮ ಚಾನೆಲ್ ನ ಎಲ್ಲಾ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಮತ್ತೆ ಚಾನೆಲ್ ಮೆಂಬರ್ಸ್ ಅವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಸರ್ ಎಲ್ಲಾ 5 ಮಾಡೆಲ್ದು ಬೇಸಿಕ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ರಿವಿಷನ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಕನ್ನಡದಲ್ಲಿ ನೀವು ಮಾಡಿ ಸರ್, ಯಾಕೆ ನೀವು ಕನ್ನಡದಲ್ಲಿ ಟ್ರೈ ಮಾಡಬಾರ್ದು ಅಂತ ತುಂಬಾ ಜನ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ದಾರೆ. ಸೊ ಅದನ್ನ ನಾನು ಈ ರಿವಿಷನ್ ಕ್ಲಾಸಸ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಎಲ್ಲಾ ರಿವಿಷನ್ ಕ್ಲಾಸಸ್ 5 ಮಾಡಿಲ್ ರಿವಿಷನ್ ವಿಡಿಯೋ ಲೆಕ್ಚರ್ಸ್ ನಾನು ಕನ್ನಡದಲ್ಲಿ ಮಾಡ್ತೀನಿ. ಸೊ ಇನ್ನ ನಮ್ಮ ಚಾನೆಲ್ಗೆ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವ್ಯೂವರ್ಸ್, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮಾಡ್ಕೊಳ್ಬೇಕು ಅಂದ್ರೆ ನಾವು ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಆಸ್ ಪರ್ VTU ಸಿಲೆಬಸ್ ಪ್ರಕಾರ ಈಗ ಪ್ರೆಸೆಂಟ್ ಸ್ಕೀಮ್ ಯಾವ್ದು ರನ್ ಆಗ್ತಾ ಇದೆ, 21 ಸ್ಕೀಮ್. ದಿಸ್ ಇಸ್ ಸಬ್ಜೆಕ್ಟ್ ಕೋಡ್, ಇದು ಸಬ್ಜೆಕ್ಟ್ ಕೋಡ್ 21 ELE 13. ಆ ಸಬ್ಜೆಕ್ಟ್ ಕೋಡ್ಗೆ ನಾವು ಎಲ್ಲಾ 5 ಮಾಡ್ಯೂಲ್ ವಿಡಿಯೋ ಲೆಕ್ಚರ್ಸ್ ಕೂಡ ನಾವು ಕಂಪ್ಲೀಟ್ ವಿಡಿಯೋ ಲೆಕ್ಚರ್ಸ್ ನ ಅಪ್ಲೋಡ್ ಮಾಡಿದೀವಿ ಚಾನಲ್ ಅಲ್ಲಿ. ನೀವು ಅದನ್ನ ನೋಡ್ಬೇಕು ಅಂದ್ರೆ 89 rupees ನ ಪೇ ಮಾಡಿ ಮೆಂಬರ್ಶಿಪ್ ಆಗ್ಬೇಕು, ಚಾನಲ್ ಮೆಂಬರ್ಶಿಪ್ ಆಗ್ಬೇಕು. ನನ್ನ ಚಾನಲ್ ಅಲ್ಲಿ ಜಾಯಿನ್ ಬಟನ್ ಇದೆ, ಆ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ನೀವು ಮೆಂಬರ್ಶಿಪ್ ಆಗ್ಬಹುದು. ಒನ್ಸ್ ನೀವು ಮೆಂಬರ್ಸ್ ಆದ್ರೆ ಅಂದ್ರೆ ನೀವು ನನ್ನ ಚಾನಲ್ ಇರೋ ಎಲ್ಲಾ ಮಾಡಿದ್ದು ವಿಡಿಯೋ ಲೆಕ್ಚರ್ಸ್ ನ ನೀವು ಆರಾಮಾಗಿ ನೋಡ್ಕೊಳ್ಬಹುದು. ಸೊ ಬೆನಿಫಿಟ್ಸ್ ಏನೇನು ಅಂದ್ರೆ, ಸೊ ನೀವೇನೇ ಡೌಟ್ಸ್ ಕೇಳಿದ್ರು ನಾನು ವಾಟ್ಸ್ಆಪ್ ಅಲ್ಲಿ ನೀವು ನನಗೆ ಕ್ವಶನ್ಸ್ ಕಳಿಸಬಹುದು. ಡಿಸ್ಕ್ರಿಪ್ಷನ್ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್, ನಿಮ್ ಕಾಲೇಜಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಅಸೈನ್ಮೆಂಟ್ ಕೊಡಿದ್ರೆ ನೀವು ಅದನ್ನ ಜೊತೆ ಇಂಟರಾಕ್ಟ್ ಮಾಡಬಹುದು. ಎಕ್ಸಾಮ್ ಟೈಮ್ ಅಲ್ಲಿ ನೀವು ಏನೇ ಡೌಟ್ಸ್ ಬಂದ್ರು ನಾನು ಅದನ್ನ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಥ್ರೂ ವಾಟ್ಸ್ಆಪ್, ಥ್ರೂ ಫೋನ್. ನೀವು ಮೆಂಬರ್ಸ್ ಎಲ್ಲ ನನ್ನ ಜೊತೆ ಮಾತಾಡಬಹುದು. ಓಕೆ, ವ್ಯೂವರ್ಸ್ ನನ್ನ ಹತ್ರ ಮಾತಾಡಬಹುದು. ಸೊ ಯಾರು ಬೇಕಾದ್ರೂ ನನ್ನ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಯಾರು ಬೇಕಾದ್ರೂ ಕೂಡ ಮಾತಾಡಬಹುದು. ಸೊ ಅಲಾಂಗ್ ದಟ್ ಅದ್ರ ಜೊತೆಗೆ ನಾನು ಮಾಡಿರೋ ಒಂದು ಎವ್ರಿ ಮಾಡೆಲ್ ವಿಡಿಯೋ ಓಕೆ ಮ್ಯಾಕ್ಸಿಮಮ್ 6 hour ಡ್ಯೂರೇಷನ್ ಇರುತ್ತೆ. ಮ್ಯಾಕ್ಸಿಮಮ್ 6 hour ಡ್ಯೂರೇಷನ್. ಒಂದ್ ಮಾಡೆಲ್ ಅಂದ್ರೆ ಏನೇನ್ ಬರುತ್ತೆ, ಥಿಯರಿ ಟಾಪಿಕ್ಸ್ ಇರ್ತದೆ ಮತ್ತೆ ಅದ್ರ ಮೇಲೆಲ್ಲ ಪ್ರಾಬ್ಲಮ್ಸ್ ಮಾಡಿರ್ತೀನಿ. ಟೋಟಲ್ ಡ್ಯೂರೇಷನ್ ಅಪ್ರಾಕ್ಸಿಮೇಟ್ ಆಗಿ 6 hours ಇರುತ್ತೆ ಮ್ಯಾಕ್ಸಿಮಮ್. ಮಿನಿಮಮ್ 4 hours ವಿಡಿಯೋ ಮಾಡಿರ್ತೀನಿ ನಾನು ಯಾವ್ದಾರ ಒಂದು ಮಾಡೆಲ್ ಅಲ್ಲಿ ಕಂಟೆಂಟ್ಸ್ ಕಮ್ಮಿ ಇದೆ ಅಂದ್ರೆ ಟೋಟಲ್ ಡ್ಯೂರೇಷನ್ ಆಫ್ ದ ಮಾಡೆಲ್ ಕೂಡ ಕಮ್ಮಿ ಇರುತ್ತೆ. ಸೊ 4 to 6 hours ಇರುತ್ತೆ. ಇದೇನೋ ಒಂದು ಮಾಡೆಲ್ಗೆ ಓಕೆ ಪರ್ ಮಾಡೆಲ್. ಸೊ ನಾನ್ ತಗೊಂಡಿರೋ ಟೈಮ್ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಟೈಮ್ ಸ್ಪೆಂಡ್ ಮಾಡಿರೋದು ಫಾರ್ ಈಚ್ ಮಾಡೆಲ್ ಇಸ್ ಮಿನಿಮಮ್ 4 hours, ಮ್ಯಾಕ್ಸಿಮಮ್ 6 hours. ಮ್ಯಾಕ್ಸಿಮಮ್ 6 hours ಮಾಡಿದೀನಿ ಪರ್ ಮಾಡೆಲ್. ಸೊ ಈ ರೀತಿ 5 ಮಾಡೆಲ್ ತಗೊಂಡ್ರೆ 6 5 ಜಾ 30 hours ಆಗುತ್ತೆ. ಓಕೆ, ಅಂಡ್ 4 5 ಜಾ 20 hours ಆಗುತ್ತೆ. ಸೊ ಟೋಟಲ್ ಡ್ಯೂರೇಷನ್ ಮ್ಯಾಕ್ಸಿಮಮ್ 30 hours ಅಂತ ಇಟ್ಕೊಳ್ಳಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲಾ ಕಾಲೇಜಲ್ಲೂ ಕೂಡ ಕಾಲೇಜ್ ಲಾಸ್ಟ್ ವರ್ಕಿಂಗ್ ಡೇ ಮುಗ್ದಿದೆ. ಸೊ ನೀವು ಈಗ ಸ್ಟಡಿ ಹಾಲಿಡೇಸ್ ಅಲ್ಲಿ ಇದ್ದೀರಾ. ಮೇ ಮೊದಲನೇ ವಾರದಲ್ಲಿ ಎಕ್ಸಾಮ್ ಶುರು ಆಗ್ಬೋದು. ಸೊ ಇನ್ನ ರಿವೈಸ್ಡ್ ಎಕ್ಸಾಮ್ ಡೇಟ್ಸ್ ಇನ್ನ ಮೆನ್ಷನ್ ಮಾಡಿಲ್ಲ, ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಇನ್ನ ಅನೌನ್ಸ್ ಮಾಡಿಲ್ಲ. ಸೊ ನೀವು ಈ ಸ್ಟಡಿ ಹಾಲಿಡೇಸ್ ಅಲ್ಲಿ ಸೊ ನಮ್ ಚಾನಲ್ ಬೇಸಿಕ್ ಎಲೆಕ್ಟ್ರಿಕಲ್ ವಿಡಿಯೋಸ್ ನೋಡಲಿಕ್ಕೆ 30 hours ನಿಮ್ಗೆ ಟೈಮ್ ಇದೆ ಅಂದ್ರೆ ನೀವು 30 hours ಕಂಪ್ಲೀಟ್ ನೀವು ಡೆಡಿಕೇಟ್ ಆಗಿ ವಿಡಿಯೋ ನೋಡಿದ್ರೆ 100% ನಿಮಗೆ 100 ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇಲ್ಲ ನೀವೇನಾದ್ರು ಎರಡೇ ಮಾಡೆಲ್ ನೋಡ್ತೀರಾ ಅಂದ್ರೆ ಸೊ ಆ 2 ಮಾಡೆಲ್ ಅಲ್ಲಿ ಒಂದು ಮಾಡೆಲ್ 20 ಮಾರ್ಕ್ಸ್, 40 ಮಾರ್ಕ್ಸ್ಗೆ 40 ಬರುತ್ತೆ. ಸೊ 30 hours ಸ್ಪೆಂಡ್ ಮಾಡೋಕ್ಕೆ ನಿಮ್ಗೆ ಟೈಮ್ ಫ್ರೀ ಇದೆ ಅಂದ್ರೆ ನೀವು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗ್ಬೋದು. ಮೆಂಬರ್ಶಿಪ್ ಆಗಿ ರೆಗ್ಯುಲರ್ ಆಗಿ ವಿಡಿಯೋಸ್ ನ ನೋಡ್ಕೊಳ್ಳಿ. ಸೊ ಪ್ರಾಬ್ಲಮ್ಸ್ ಎಲ್ಲಾ ತರ ಟೈಪ್ ಪ್ರಾಬ್ಲಮ್ಸ್ ಕೂಡ ನಾವು ವಿಡಿಯೋಸ್ ನ ಮಾಡಿದೀವಿ. ಸೊ ಎಕ್ಸಾಮ್ ಅಲ್ಲಿ ಯಾವ್ಯಾವ ಟೈಪ್ ಕೇಳ್ತಾರೆ, ಐ ಕವರ್ಡ್ ಆಲ್ ದ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಓಕೆ, ಒಂದು ಪ್ರಯತ್ನ ಮಾಡಿ. ಸೊ ಟ್ರಸ್ಟ್ ಮೀ, ಬಿಕಮ್ ಎ ಮೆಂಬರ್ ಅಂಡ್ ವಾಚ್ ಆಲ್ ದ ಲೆಕ್ಚರ್ಸ್. ನೀವು 89 rupees ಸ್ಪೆಂಡ್ ಮಾಡಿದ್ರೆ ನಿಮ್ಗೆ 90 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ನೀವು 30 hours ಎಲ್ಲಾ ವಿಡಿಯೋಸ್ ನೋಡಿದ್ರೆ. ಓಕೆ, ಒಂದು ಮಾಡೆಲ್ 6 hour. ಓಕೆ, 2 ದಿನ ಕುತ್ಕೊಂಡ್ರೆ ಒಂದು ಮಾಡೆಲ್ ಮುಗಿದೋಗುತ್ತೆ. ಸೊ ನಿಮ್ ಸ್ಟಡಿ ಹಾಲಿಡೇಸ್ ಮಿನಿಮಮ್ ಅಂದ್ರೆ ಒಂದು 18 to 20 days ಇರುತ್ತೆ. ಓಕೆ, ಸೊ ನೋಡಿ ಯೋಚನೆ ಮಾಡಿ. ಸೊ ನಿಮ್ಗೆ ಅದು ಕನ್ವೀನಿಯಂಟ್ ಇದ್ರೆ ನೀವು ಮೆಂಬರ್ಶಿಪ್ ಆಗ್ಬೋದು. ಸೊ ಓಕೆ ಫ್ರೆಂಡ್ಸ್, ಈಗ ಮಾಡ್ಯೂಲ್ 1 ರಿವಿಷನ್ ಸ್ಟಾರ್ಟ್ ಮಾಡೋಣ. ಸೊ ಮಾಡ್ಯೂಲ್ 1 ಏನು, DC ಸರ್ಕ್ಯೂಟ್ಸ್. ಮಾಡ್ಯೂಲ್ 1 ಅಲ್ಲಿ 2 ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ DC ಸರ್ಕ್ಯೂಟ್ಸ್, ಸೆಕೆಂಡ್ ಪಾರ್ಟ್ AC ಫಂಡಮೆಂಟಲ್ಸ್. ಸೊ ನಾನು ಈಚ್ ಮಾಡ್ಯೂಲ್ ರಿವಿಷನ್ ಮಿನಿಮಮ್ 2 to 3 parts, ಮ್ಯಾಕ್ಸಿಮಮ್ 5 part ವರೆಗೂ ಮಾಡೋಣ ಅಂತ ಅನ್ಕೊಂಡಿದೀನಿ. ಎಲ್ಲಾ ವಿಡಿಯೋ ಲೆಕ್ಚರ್ಸ್ ಮ್ಯಾಕ್ಸಿಮಮ್ 10 minutes ಒಳಗಡೆ ಇರುತ್ತೆ. ಓಕೆ, ಸೊ ಇದನ್ನಾರು ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ.
ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಓಮ್ಸ್ ಲಾ ಇಂದ ಸ್ಟಾರ್ಟ್ ಮಾಡೋಣ. ಸೊ ಓಮ್ಸ್ ಲಾ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ ಅಂಡ್ ಇಟ್ಸ್ ಲಿಮಿಟೇಷನ್ಸ್ ಅಂತ ಕೇಳ್ತಾರೆ. ನೀವು ಓಮ್ಸ್ ಲಾ ಸ್ಟೇಟ್ಮೆಂಟ್ ನ ಸೊ ಬರೀಬೇಕು. ಸೊ ಓಮ್ಸ್ ಲಾ ಏನ್ ಹೇಳುತ್ತೆ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್, ಒಂದು ಕಂಡಕ್ಟರ್ ಕರೆಂಟ್ ಏನ್ ಪಾಸ್ ಆಗುತ್ತಲ್ಲ ಆ ಕರೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಇರುತ್ತೆ. ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂಡ್ ಕರೆಂಟ್ ಇಸ್ inversely proportional to the resistance. Okay, got it? So ಇವೆರಡು ಕಂಡೀಷನ್ ವ್ಯಾಲಿಡ್ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್. ಟೆಂಪರೇಚರ್ ಕಾನ್ಸ್ಟಂಟ್ ಇದ್ರೆ ಮಾತ್ರ ಓಮ್ಸ್ ಲಾ ವ್ಯಾಲಿಡ್ ಆಗುತ್ತೆ. ಸೊ ಇದು ವರ್ಡ್ ನೀವು ಕಂಪಲ್ಸರಿ ಬರೀಲೇಬೇಕು. ಕಾನ್ಸ್ಟಂಟ್ ಟೆಂಪರೇಚರ್ ಅಂತ ನೀವು ಓಮ್ಸ್ ಲಾ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಎಕ್ಸಾಮಿನರ್ಸ್, ಓಕೆ, ಎವ್ಯಾಲ್ಯೂಯೇಟರ್ಸ್ ಪೇಪರ್ ಕರೆಕ್ಷನ್ ಮಾಡೋರು ನಿಮಗೆ 0 ಮಾರ್ಕ್ಸ್ ಕೊಡ್ತಾರೆ. ಈ ವರ್ಡ್ ನ ಅವರು ಸರ್ಚ್ ಮಾಡ್ತಿರ್ತಾರೆ. ನೀವು ಓಮ್ಸ್ ಲಾ ಬರೀತಾರೆ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಅಂತ ಸ್ಟಾರ್ಟ್ ಮಾಡಬೇಕು. ಸೊ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಕರೆಂಟ್ ಫ್ಲೋಯಿಂಗ್ ಎ ಕಂಡಕ್ಟರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್. ದೆನ್ ದಿಸ್ 1/R is nothing but proportionality constant. ಓಕೆ, ಸೊ ನೀವು ಬರೀ ಇದೊಂದು ಬರೆದ್ರೆ ಸಾಕು. ಓಮ್ಸ್ ಲಾ ಸ್ಟೇಟ್ಮೆಂಟ್ ಮಾಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. I is proportional to V. Okay. So this 1/R is called proportionality constant. So ಹಾಗಾದ್ರೆ ಲಿಮಿಟೇಷನ್ಸ್ ಏನು? ಸೊ ಲಿಮಿಟೇಷನ್ಸ್ ನಮಗೆ ಓಮ್ಸ್ ಲಾ ಎಲ್ಲಿ ಅಪ್ಲೈ ಮಾಡ್ತಿರಲ್ಲ ಅಲ್ಲಿ ಲಿಮಿಟೇಷನ್ಸ್ ಇದೆ ಅಷ್ಟೇ. ಓಕೆ, ಡಿಸ್ಅಡ್ವಾಂಟೇಜಸ್ ಇಲ್ಲ. ಲಿಮಿಟೇಷನ್ಸ್ ಈ ಲಾನ ಇಲ್ಲಿಗೆ ಮಾತ್ರ ಯೂಸ್ ಮಾಡೋದು ಅಂತ ಒಂದು ಲಿಮಿಟೇಷನ್ಸ್ ಇದೆ. ಸೊ ಲಿಮಿಟೇಷನ್ಸ್ ಏನೇನು ಬರೆಯಬಹುದು ಅಂದ್ರೆ ನೀವು ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಮಾತ್ರ ಓಮ್ಸ್ ಲಾನ ಅಪ್ಲೈ ಮಾಡಬಹುದು. ಮತ್ತೆ ಲೀನಿಯರ್ ಸರ್ಕ್ಯೂಟ್ಸ್ ಗೆ ನೀವು ಅಪ್ಲೈ ಮಾಡಬಹುದು. ಲೀನಿಯರ್ ಸರ್ಕ್ಯೂಟ್ಸ್ ಓಮ್ಸ್ ಲಾನ ನೀವು ಲೀನಿಯರ್ ಸರ್ಕ್ಯೂಟ್ ಗೆ ಅಪ್ಲೈ ಮಾಡಬಹುದು. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರ್ತೀರಾ, ಲೀನಿಯರ್ ಸರ್ಕ್ಯೂಟ್ ಗೆ ಅಪ್ಲೈ ಆದ್ರೆ ನಾನ್ ಲೀನಿಯರ್ ಸರ್ಕ್ಯೂಟ್ ಗೆ ಅಪ್ಲೈ ಆಗಲ್ಲ. ಓಕೆ, ನಾನ್ ಲೀನಿಯರ್ ಸರ್ಕ್ಯೂಟ್ಸ್ ಗೆ ನಾನ್ ಲೀನಿಯರ್ ಸರ್ಕ್ಯೂಟ್ ಓಮ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ. ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ. ಸೊ ಎಕ್ಸಾಂಪಲ್ಸ್ ಬೇಕಾದ್ರೆ ಬರೀಬಹುದು. ನಾನ್ ಲೀನಿಯರ್ ಸರ್ಕ್ಯೂಟ್ ಎಕ್ಸಾಂಪಲ್ಸ್ ಅಂದ್ರೆ ಕರ್ವೇಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ನೀವೇನೋ ಒಂದು ಗ್ರಾಫ್ ಪ್ಲಾಟ್ ಮಾಡಿದ್ರೆ ಕರೆಂಟ್ ವರ್ಸಸ್ ವೋಲ್ಟೇಜ್ ಗ್ರಾಫ್ ಪ್ಲಾಟ್ ಮಾಡಿದಾಗ ಸ್ಟ್ರೈಟ್ ಲೈನ್ ಬರಲ್ಲ, ಕರ್ವ್ ಬರುತ್ತೆ. ಯಾವ್ದಾದಪ್ಪ ಡಿವೈಸಸ್ ಅಂದ್ರೆ ಡಯೋಡ್ಸ್. ನೀವು ಡಯೋಡ್ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಕರೆಂಟ್ ವರ್ಸಸ್ ವೋಲ್ಟೇಜ್ ಈ ತರ ಕರ್ವ್ ಇರುತ್ತೆ. ಸೊ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಗೆ ಓಮ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ. ಯಾವುದು ಎಕ್ಸಾಂಪಲ್ಸ್ ಅಂದ್ರೆ ಸೆಮಿ ಕಂಡಕ್ಟರ್ ಡಿವೈಸಸ್, ಡಯೋಡ್ಸ್, ಟ್ರಾನ್ಸಿಸ್ಟರ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್. ಓಕೆ, ಇವೆಲ್ಲ ಸೆಮಿ ಕಂಡಕ್ಟರ್ ಡಿವೈಸಸ್. ಥೈರಿಸ್ಟರ್ಸ್, ಇದಕ್ಕೆಲ್ಲ ಓಮ್ಸ್ ಲಾ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಅವೆಲ್ಲ ಎಲ್ಲಾ ಸೆಮಿ ಕಂಡಕ್ಟರ್ ಡಿವೈಸಸ್ ಟೆಂಪರೇಚರ್ ಸೆನ್ಸಿಟಿವ್, ಟೆಂಪರೇಚರ್ ವೇರಿ ಆಗ್ತಾ ಇರುತ್ತೆ. ಬಟ್ ವಾಟ್ ಇಸ್ ದ ಕಂಡೀಷನ್, ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು. Got it? This is about Ohm's law. ಮತ್ತೆ ಅಪ್ಲಿಕೇಶನ್ಸ್ ಕೇಳ್ತಾರೆ. ಸೊ ನೀವು ಓಮ್ಸ್ ಲಾ ನೀವು AC ಸರ್ಕ್ಯೂಟ್ಸ್ ಅಪ್ಲೈ ಮಾಡಬಹುದು ಅಥವಾ DC ಸರ್ಕ್ಯೂಟ್ಸ್ ಕೂಡ ಅಪ್ಲೈ ಮಾಡಬಹುದು. ಯು ಕ್ಯಾನ್ ಅಪ್ಲೈ ಓಮ್ಸ್ ಲಾ ಫಾರ್ ಬೋತ್ AC as well as DC ಸರ್ಕ್ಯೂಟ್ಸ್. ಸೊ ದಿಸ್ ಇಸ್ ಅಬೌಟ್ ಓಮ್ಸ್ ಲಾ. ನೆಕ್ಸ್ಟ್ DC ಸರ್ಕ್ಯೂಟ್ಸ್ ಅಲ್ಲಿ ನೆಕ್ಸ್ಟ್ ಥಿಯರಿ ಟಾಪಿಕ್ ಕಿರ್ಚಾಫ್ ಕರೆಂಟ್ ಲಾ ಅಂಡ್ ಕಿರ್ಚಾಫ್ ವೋಲ್ಟೇಜ್ ಲಾ. ಸೊ ಕಿರ್ಚಾಫ್ಸ್ ಕರೆಂಟ್ ಲಾ ಸ್ಟೇಟ್ಮೆಂಟ್ ಮತ್ತೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಸೊ ದಿಸ್ ಇಸ್ ಎ ನೋಡ್, ನೋಡ್ ಅಂತ ಕನ್ಸಿಡರ್ ಮಾಡಿ. ನೋಡ್ ಅಥವಾ ಜಂಕ್ಷನ್ ಅಥವಾ ಪಾಯಿಂಟ್. ಸೊ ಈ ಪಾಯಿಂಟ್ ಗೆ ಓಕೆ, ಫಾರ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ಈ ಪರ್ಟಿಕ್ಯುಲರ್ ಪಾಯಿಂಟ್ ಗೆ ವಾಟ್ ಆರ್ ಆಲ್ ದ ಕರೆಂಟ್ಸ್ ಎಂಟರಿಂಗ್. ಓಕೆ, ಈ ತರ ಬರೀತೀನಿ ನೋಡಿ. ಸಮ್ ಆಫ್ ಕರೆಂಟ್ ಎಂಟರಿಂಗ್, sum of current entering to this node. ಆ ನೋಡ್ ಏನೇನ್ ಕರೆಂಟ್ ಎಂಟರ್ ಆಗ್ತಿದೆಯೋ that should be equal to sum of currents leaving from the node. That should be equal to sum of current leaving from the node. ಇದು KCL ಸ್ಟೇಟ್ಮೆಂಟ್. ಓಕೆ, ಆ ಪರ್ಟಿಕ್ಯುಲರ್ ನೋಡ್ ಅಥವಾ ಜಂಕ್ಷನ್ ಒಂದು ಪಾಯಿಂಟ್ ಗೆ ಎಲ್ಲಾ ಕರೆಂಟ್ಸ್ ಏನ್ ಎಂಟ್ರಿ ಆಗ್ತದನ್ನೆಲ್ಲ ಆಡ್ ಮಾಡಿ ಅದು ಈಕ್ವಲ್ ಟು
ಎಲ್ಲಾ ಕರೆಂಟ್ಸ್ ಲೀವಿಂಗ್. ಆ ನೋಡ್ ಇಂದ ಏನೇನ್ ಕರೆಂಟ್ ಆಚೆ ಹೋಗ್ತಾ ಇದೆಯಲ್ಲ ಅದೆಲ್ಲಾ ಕರೆಂಟ್ಸ್ ಆಡ್ ಮಾಡಿದ್ರೆ ಆ ಕರೆಂಟ್ಸ್ ಮತ್ತೆ ಎಲ್ಲಾ ಇನ್ಕಮಿಂಗ್ ಕರೆಂಟ್ಸ್ ಜಾಯಿನ್ ಮಾಡೋದು ಎಲ್ಲ ಆಡ್ ಮಾಡಿದ್ರೆ ಈಕ್ವಲ್ ಬರಬೇಕು. ಓಕೆ, ಎಂಟರಿಂಗ್ ಕರೆಂಟ್ಸ್, ಔಟ್ ಗೋಯಿಂಗ್ ಕರೆಂಟ್ಸ್. ಸೊ ಕೆಲವರು ಎಂಟರಿಂಗು ಔಟ್ ಗೋಯಿಂಗ್ ಬರೀತಾರೆ, ಇನ್ಕಮಿಂಗು ಔಟ್ ಗೋಯಿಂಗ್ ಬರೀಬಹುದು. ಸೊ ಯಾವ್ದಾದ್ರು ಬರೀರಿ ನೀವು. ಓಕೆ, ವಿಚ್ ಈಸ್ ಕನ್ವೀನಿಯಂಟ್ ಫಾರ್ ಯು ಅದನ್ನು ನೀವು ಬರ್ಕೊಳ್ಬಹುದು. ಸೊ ಸಿಂಪಲ್ ಡೆಫಿನೇಷನ್, ಸಮ್ ಆಫ್ ಕರೆಂಟ್ ಎಂಟರಿಂಗ್ ಟು ಎ ನೋಡ್ ಈಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ ಲೀವಿಂಗ್ ಫ್ರಮ್ ದ ನೋಡ್. ಓವರ್, KCL ಓವರ್. ಎಕ್ಸಾಂಪಲ್ ಕೇಳ್ತಾರೆ, ಎಕ್ಸಾಂಪಲ್ ಇದನ್ನೇ ಬರೀರಿ. ಇದೊಂದು ಡಯಾಗ್ರಾಮ್ ನೀವು ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಬರೀಬಹುದು. ನೆಕ್ಸ್ಟ್ KVL. ಸೊ KVL ಒಂದು ಸಿಂಪಲ್ ಸರ್ಕ್ಯೂಟ್ ಬರ್ಕೊಳ್ಳಿ. ಕಿರ್ಚಾಫ್ ವೋಲ್ಟೇಜ್ ಲಾ ಕ್ಲೋಸ್ಡ್ ಸರ್ಕ್ಯೂಟ್ ಗೆ ಅಪ್ಲಿಕೇಬಲ್ ಆಗುತ್ತೆ. ಒಂದು ಎಕ್ಸಾಂಪಲ್ ಬರ್ಕೊಳ್ಳೋಣ. ಒಂದು ಕ್ಲೋಸ್ಡ್ ಸರ್ಕ್ಯೂಟ್, ಓಕೆ, ಒಂದು ವೋಲ್ಟೇಜ್ ಸೋರ್ಸ್, ಒಂದು ರೆಸಿಸ್ಟರ್. ಸೊ ತುಂಬಾ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಎಕ್ಸಾಮ್ ಅಲ್ಲಿ ಬರ್ಕೊಳ್ಬೇಡಿ. ಒಂದು ಲೂಪ್, ಮ್ಯಾಕ್ಸಿಮಮ್ ಒಂದು ಲೂಪ್ ಇರೋದ ಬರ್ಕೊಳ್ಳಿ ಅಷ್ಟೇ. ಸೊ ಪ್ಲಸ್ ಮೈನಸ್ ವೋಲ್ಟೇಜ್ E, then this is resistor R1, minus and plus, and this is another voltage source, or voltage source E2 ಅಥವಾ EMF source. ಮತ್ತೆ this is resistor R2. See, EMF source polarity fix ಇರುತ್ತೆ. ದೊಡ್ಡದು ಲೈನ್ ಬರ್ದಿದ್ದಲ್ಲ ಅದು ಪ್ಲಸ್, ಸಣ್ಣ ಲೈನ್ ಬಂದ್ಬಿಟ್ಟು ಮೈನಸ್. ಸೊ ಈ ಪ್ಲಸ್ ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಬ್ಯಾಟರಿ ಪೊಲಾರಿಟೀಸ್ ನ ಇಂಡಿಕೇಟ್ ಮಾಡುತ್ತೆ. ಪ್ಲಸ್ ಆನೋಡ್, ಮೈನಸ್ ಕ್ಯಾಥೋಡ್. ಆ ಪೊಲಾರಿಟಿ ಫಿಕ್ಸ್, ಅದನ್ನ ನಾವು ಚೇಂಜ್ ಮಾಡಂಗಿಲ್ಲ. ಸೊ ಲೂಪ್ ಡೈರೆಕ್ಷನ್ ನೀವು, ಸೊ ಈ ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ ಏನ್ ಕರೆಂಟ್ ಫ್ಲೋ ಆಗುತ್ತೆ ಅದನ್ನ ಕಂಡುಹಿಡಿಯೋದಕ್ಕೆ ನಾವು ಕಿರ್ಚಾಫ್ ವೋಲ್ಟೇಜ್ ಲಾ ನ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಈ ಲೂಪ್ ಅಲ್ಲಿ, ಈ ಒಂದು ಕ್ಲೋಸ್ಡ್ ಲೂಪ್ ಅಲ್ಲಿ ಕರೆಂಟ್ ಕ್ಲಾಕ್ ವೈಸ್ ಆದ್ರೂ ಹೋಗ್ಬೋದು, ಆಂಟಿ ಕ್ಲಾಕ್ ವೈಸ್ ಆದ್ರೂ ಬರ್ಬೋದು. ನೀವು ಯಾವ್ದಾರ ಡೈರೆಕ್ಷನ್ ತಗೊಳ್ಬಹುದು. ವಿ ಹ್ಯಾವ್ ಫುಲ್ ಲಿಬರ್ಟಿ ಟು ಅಚೀವ್ ಅವರ್ ಓನ್ ಡೈರೆಕ್ಷನ್. ನಮ್ಗೆ ಇಷ್ಟ ಒಂದು ಡೈರೆಕ್ಷನ್ ನೀವು ತಗೊಳ್ಬಹುದು. ಸೊ ನಾನು ಸಿಂಪ್ಲಿಸಿಟಿಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡಿದ್ದೀನಿ. ಸೊ ಒನ್ಸ್ ಯು ಟೇಕನ್ ಕ್ಲಾಕ್ ವೈಸ್ ಡೈರೆಕ್ಷನ್, ಆ ಡೈರೆಕ್ಷನ್ ಪ್ರಕಾರ ಪೊಲಾರಿಟೀಸ್ ನ ಮಾರ್ಕ್ ಮಾಡಿ. ಸೊ ನೋಡಿ, ಈ ಕರೆಂಟ್ ಈ ರೆಸಿಸ್ಟರ್ ಎಂಟ್ರಿ ಆಗ್ತದ್ಯಾ, ಪ್ಲಸ್ ಬರೀರಿ. ಓಕೆ, ಆ ಕರೆಂಟ್ ರೆಸಿಸ್ಟರ್ ಇಂದ ಆಚೆ ಬರ್ತಾ ಇದ್ರೆ ಮೈನಸ್ ಬರೀರಿ. ಮತ್ತೆ ಇದನ್ನ ಏನು ಚೇಂಜ್ ಮಾಡಬಾರ್ದು, EMF ಸೋರ್ಸ್ ಪೊಲಾರಿಟಿ ಹಂಗೆ ಇರಬೇಕು. ಸೊ ನೆಕ್ಸ್ಟ್, ಕರೆಂಟ್ ಇಸ್ ಎಂಟರಿಂಗ್ ಪ್ಲಸ್, ಲೀವ್ಸ್ ಮೈನಸ್. ಓಕೆ, ಸೊ ಫಾರ್ ಎನಿ ಕ್ಲೋಸ್ಡ್ ಸರ್ಕ್ಯೂಟ್, ಓಕೆ, ಏನೇನ್ EMF ಸೋರ್ಸಸ್ ಇದೆ, ಸೊ ಇದನ್ನ E1 ಅಂತ ತಗೊಳ್ಳಿ. ಓಕೆ, ಎಲ್ಲಾ EMF ಸೋರ್ಸಸ್ ನ ಆಡ್ ಮಾಡಬೇಕು. ಓಕೆ, ಮತ್ತೆ ಎಲ್ಲಾ ಪೊಟೆನ್ಶಿಯಲ್ ಡ್ರಾಪ್ಸ್ ಅಂದ್ರೆ ನೋಡಿ, ಕರೆಂಟ್ ಫ್ಲೋ ಆಗುತ್ತೆ. ಆ ಕರೆಂಟ್ ಮತ್ತು ರೆಸಿಸ್ಟರ್ ಅಲ್ಲಿ ಏನಾಗುತ್ತೆ, ಡ್ರಾಪ್, ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಆ ಡ್ರಾಪ್ ನ ಪೊಟೆನ್ಶಿಯಲ್ ಡ್ರಾಪ್ ಅಂತ ಕರೀತಾರೆ. ಓಕೆ, ಸೊ ಇನ್ ಎನಿ ಕ್ಲೋಸ್ಡ್ ಸರ್ಕ್ಯೂಟ್, ಇದು ತುಂಬಾ ಇಂಪಾರ್ಟೆಂಟ್. ಕ್ಲೋಸ್ಡ್ ಸರ್ಕ್ಯೂಟ್ ನೀವು ಬರೀಲೇಬೇಕು. ಎನಿ ಕ್ಲೋಸ್ಡ್ ಸರ್ಕ್ಯೂಟ್, ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ EMF ಸೋರ್ಸ್, ಏನೇನು EMF ಸೋರ್ಸಸ್ ಇದೆ ಅದನ್ನೆಲ್ಲ ಆಡ್ ಮಾಡಬೇಕು. ಸೊ ಅದು ನಾನು ಈ ತರ ಬರೀತೀನಿ. ದ ಆಲ್ಜಿಬ್ರಿಕ್ ಸಮ್ ಆಫ್ EMF ಸೋರ್ಸಸ್, ಓಕೆ, ಸಮೇಷನ್ E is equal to the algebraic sum of all the potential drops. Okay, potential drops ಅಥವಾ IR drops. ಓಕೆ, ಸೊ ಇವೆರಡು ಈಕ್ವಲ್ ಇರಬೇಕು. ಎಷ್ಟು EMF ಸೋರ್ಸ್ ಇದೆ ಅದನ್ನೆಲ್ಲ ಆಡ್ ಮಾಡಿ. ಓಕೆ, ಮತ್ತೆ ಎಲ್ಲ ಪೊಟೆನ್ಶಿಯಲ್ ಡ್ರಾಪ್ಸ್ ಆಡ್ ಮಾಡಿ. ಪೊಟೆನ್ಶಿಯಲ್ ಡ್ರಾಪ್ಸ್, EMF ಸೋರ್ಸ್ ಎರಡು ಮ್ಯಾಚ್ ಆಗಬೇಕು, ಈಕ್ವಲ್ ಇರಬೇಕು. ಓಕೆ, ಸೊ ದೆನ್ ಹೌ ಟು ಅಪ್ಲೈ KVL ಫಾರ್ ದಟ್ ಸರ್ಕ್ಯೂಟ್. ಸೊ ಇಲ್ಲಿ ನೋಡಿ, ಕರೆಂಟ್ ಏನಾದ್ರು ಮೈನಸ್ ಇಂದ ಪ್ಲಸ್ ಗೆ ಪಾಸ್ ಆಗ್ತಿದ್ರೆ ಪಾಸಿಟಿವ್ ಬರ್ಕೊಳ್ಳಿ. ಕರೆಂಟ್ ಪ್ಲಸ್ ಇಂದ ಮೈನಸ್ ಹೋಗ್ತಾ ಇದ್ರೆ ನೆಗೆಟಿವ್ ಬರ್ಕೊಳ್ಳಿ. ನೋಡಿ, KVL ಅಪ್ಲೈ ಮಾಡ್ತೀನಿ. ಇಲ್ಲಿಂದ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಎನಿವೇರ್. ನೀವು ಯಾವುದೇ ಎಲಿಮೆಂಟ್ ಇಂದ ಬೇಕಾದ್ರೂ ಸ್ಟಾರ್ಟ್ ಮಾಡೋದು. ರೆಸಿಸ್ಟರ್ ಇಂದ ಮಾಡಬಹುದು, ಇಲ್ಲ EMF ಸೋರ್ಸ್ ಇಂದ ಮಾಡ್ಬೋದು.
ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸಿ ದ ಡೈರೆಕ್ಷನ್ ಆಫ್ ಕರೆಂಟ್. ಈ ಅಸ್ಯೂಮ್ಡ್ ಡೈರೆಕ್ಷನ್ ಕರೆಂಟ್ ನೋಡ್ಕೊಳ್ಳಿ. ಮೈನಸ್ ಇಂದ ಪ್ಲಸ್ ರೈಸ್ ಆಯ್ತಾ, ಕರೆಂಟ್ ಮೈನಸ್ ಇಂದ ಪ್ಲಸ್ ಪಾಸ್ ಆದ್ರೆ ಪ್ಲಸ್ ಅಂತ ಬರ್ಕೊಳ್ಳಿ. ಸೊ ಏನಾದ್ರು ವ್ಯಾಲ್ಯೂ E1. ನೆಕ್ಸ್ಟ್ ಇದೇ ಕರೆಂಟ್ ಪ್ಲಸ್ ಇಂದ ಮೈನಸ್ ಬಂತಾ, ಮೈನಸ್. ವಾಟ್ ಇಸ್ ದ ಡ್ರಾಪ್ ಇಯರ್? ಈ ಕರೆಂಟ್ ಮತ್ತೆ ರೆಸಿಸ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ಡ್ರಾಪ್ ಬರುತ್ತೆ. ಆ ಡ್ರಾಪ್ ನ ನೆಗೆಟಿವ್ ಬರ್ತೀನಿ, ಯಾಕಂದ್ರೆ ಕರೆಂಟ್ ಇಸ್ ಪಾಸಿಂಗ್ ಫ್ರಮ್ ಪ್ಲಸ್ ಟು ಮೈನಸ್. ಸೊ ಮೈನಸ್ IR1. ನೆಕ್ಸ್ಟ್ ಸಿ ದ ಡೈರೆಕ್ಷನ್. ಈ ಡೈರೆಕ್ಷನ್ ನೋಡಿ, ಮೈನಸ್ ಇಂದ ಪ್ಲಸ್ ಬರ್ತಾ ಇದೆಯಾ, ಮೈನಸ್ ಇಂದ ಪ್ಲಸ್ ಹೋದ್ರೆ ಪಾಸಿಟಿವ್ ಬರ್ಕೊಳ್ಬೇಕು. ಸೊ ವಾಟ್ ಇಸ್ ದಟ್ ವ್ಯಾಲ್ಯೂ? E2. ನೆಕ್ಸ್ಟ್ ಅದೇ ಕರೆಂಟ್ ಪ್ಲಸ್ ಇಂದ ಮೈನಸ್ ಬರ್ತಾ ಇದೆ. ಸೊ ಏನಾಯ್ತು? ಡ್ರಾಪ್. ಮೈನಸ್ IR2 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಇದು ಅನದರ್ ಡೆಫಿನೇಷನ್ ಆಫ್ KVL. ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ algebraic sum of all the EMF sources and individual potential drops taken with the proper sign convention, the proper polarities ತಗೊಂಡಾಗ ಎಲ್ಲಾನು ಆಡ್ ಮಾಡಿದ್ರೆ ನಿಮ್ಗೆ 0 ಬರುತ್ತೆ. ಓಕೆ, ಸೊ ಇವಾಗ ಇದ್ರಲ್ಲಿ EMF ಸೋರ್ಸ್ ಅನ್ನ ಒಂದ್ ಕಡೆ ಬರ್ಕೊಳ್ಳಿ. ಸೊ E1 ಪ್ಲಸ್ E2 ಈಸ್ ಈಕ್ವಲ್ ಟು, ಈ ನೆಗೆಟಿವ್ ಇದೆಯಲ್ಲ ಮೈನಸ್ IR1 ಮೈನಸ್ IR2, ಅದನ್ನು ರೈಟ್ ಸೈಡ್ ಬರ್ಕೊಳ್ಳಿ. ಸೊ ಅವಾಗ ಪ್ಲಸ್ IR1 ಪ್ಲಸ್ IR2 ಆಗುತ್ತೆ. ಸೊ ಇದನ್ನೇ ನಾನು ಇಲ್ಲಿ ಬರ್ದಿರೋದು. ವಾಟ್ ಈಸ್ E1 ಪ್ಲಸ್ E2? ಸಮ್ ಆಫ್ EMF ಸೋರ್ಸಸ್ ಈಸ್ ಈಕ್ವಲ್ ಟು ವಾಟ್ ಈಸ್ IR1 IR2? ಪೊಟೆನ್ಶಿಯಲ್ ಡ್ರಾಪ್ಸ್. ಸೊ ಇಲ್ಲಿ ಸಮೇಶನ್ IR ಡ್ರಾಪ್ಸ್ ಕೊಡ್ತೀನಿ. ಈ IR ಡ್ರಾಪ್ಸ್ ಅಲ್ಲಿ ಇವೆರಡು ಇರುತ್ತೆ ಈ ಒಂದು ಎಕ್ಸಾಂಪಲ್ ಅಲ್ಲಿ. ಓಕೆ, ಸೊ ಇದನ್ನು ಬರ್ದು, ಸೊ ದಿಸ್ ಒನ್ ಇದು ಬರ್ದಿ, ಇದ್ರ ಕೆಳಗಡೆ ಪ್ರಾಪರ್ ಸೈನ್ ಕನ್ವೆನ್ಷನ್ ಅಂತ ಬರೀಬೇಕು ನೀವು. ಪ್ರಾಪರ್ ಸೈನ್ ಕನ್ವೆನ್ಷನ್. ಸೊ ಫೈನಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಯಾವುದೇ ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಎಲ್ಲ EMF ಸೋರ್ಸ್ ಆಡ್ ಮಾಡಿದ್ರೆ, ಓಕೆ, ಈಸ್ ಈಕ್ವಲ್ ಟು, ಎಲ್ಲ EMF ಸೋರ್ಸ್ ಆಡ್ ಮಾಡಿದ್ರೆ ಈಸ್ ಈಕ್ವಲ್ ಟು ಎಲ್ಲ ಪೊಟೆನ್ಶಿಯಲ್ ಡ್ರಾಪ್ಸ್ ಆಡ್ ಮಾಡಬೇಕು. ಓಕೆ, ಅವೆರಡು ಈಕ್ವಲ್ ಇರುತ್ತೆ. ವಿತ್ ಪ್ರಾಪರ್ ಸೈನ್ ಕನ್ವೆನ್ಷನ್ ಅಂದ್ರೆ ಕರೆಕ್ಟ್ ಪೊಲಾರಿಟೀಸ್ ತಗೊಂಡಿರ್ಬೇಕು. ಓಕೆ, ಪೊಲಾರಿಟೀಸ್ ಬರೀ ರೆಸಿಸ್ಟರ್ ಮಾತ್ರ ಚೇಂಜ್ ಆಗುತ್ತೆ. ಪೊಲಾರಿಟಿ ರೆಸಿಸ್ಟರ್ ಗೆ ಫಿಕ್ಸ್, ರೆಸಿಸ್ಟರ್ ಗೆ ನೀವು ಹಾಕೊಳ್ಬಹುದು. ನೀವು ಯಾವ ಕರೆಂಟ್ ಅಜ್ಯೂಮ್ ಮಾಡ್ಕೊಂತೀರಲ್ಲ ಆ ಕರೆಂಟ್ ಡೈರೆಕ್ಷನ್ ಗೆ ಪೊಲಾರಿಟಿ ನೀವು ಮಾರ್ಕ್ ಮಾಡಬೇಕು. ಹೆಂಗ್ ಮಾರ್ಕ್ ಮಾಡ್ತೀರಾ ಅಂದ್ರೆ, ಕರೆಂಟ್ ರೆಸಿಸ್ಟರ್ ಪಾಸ್ ಆದ್ರೆ ಪ್ಲಸ್ ಬರ್ಕೊಳ್ಳಿ, ಆಚೆ ಹೋದ್ರೆ ಮೈನಸ್ ಬರ್ಕೊಳ್ಳಿ. ಓಕೆ, ಗಾಟ್ ಇಟ್? EMF ಸೋರ್ಸ್ ನ ದಯವಿಟ್ಟು ಚೇಂಜ್ ಮಾಡಬೇಡಿ. ಏನಿದೆ ಅದೇ ದೊಡ್ಡದು ಪ್ಲಸ್ ಬರ್ಕೊಳ್ಳಿ, ಚಿಕ್ಕದು ಮೈನಸ್ ಬರ್ಕೊಳ್ಳಿ. ಓಕೆ, ಗಾಟ್ ಇಟ್? ಕ್ಲಿಯರ್ ಆಫ್ KVL. ಇದನ್ನ ನಿಮ್ಗೆ ಡೀಟೇಲ್ ಬೇಕಂದ್ರೆ ವಿಡಿಯೋ ಲೆಕ್ಚರ್ ನೋಡಿ, ರೆಗ್ಯುಲರ್ ವಿಡಿಯೋ ಲೆಕ್ಚರ್ಸ್ ನೋಡಿ. ಸೊ ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋ ಟಾಪಿಕ್ DC ಸರ್ಕ್ಯೂಟ್ ಅಲ್ಲಿ ಇದೊಂದು ಥಿಯರಿ, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್. ಓಕೆ, ಇದನ್ನ ಕೇಳ್ತಾನೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್. ಸೊ ನೀವೇನ್ ಮಾಡ್ಬೇಕು, ಒಂದು ಸರ್ಕ್ಯೂಟ್ ಬರೀಬೇಕು ಫಸ್ಟ್. ಸೊ ರೆಸಿಸ್ಟರ್, ದಿಸ್ ಇಸ್ ಕಾಲ್ಡ್, ಇದು ಸೋರ್ಸ್ ರೆಸಿಸ್ಟೆನ್ಸ್, ಇದು EMF ಸೋರ್ಸ್. ಸೊ ಪ್ಲಸ್ ಅಂಡ್ ಮೈನಸ್ E. ಸೊ ಇದು ಕಂಪ್ಲೀಟ್, this complete is called practical source. Okay, ಇದನ್ನ practical voltage source ಅಂತ ಕರೀತಾರೆ. practical voltage source. practical voltage source. So this voltage source, ಈ voltage source ನಾನು ಲೋಡ್ ಕನೆಕ್ಟ್ ಮಾಡ್ತೀನಿ. ಓಕೆ, so now consider a load. So LOAD, load. So variable load, ಇದು ವೇರಿ ಆಗ್ತಾ ಇರುತ್ತೆ. ಸೊ ಲೋಡ್ ಅಲ್ಲಿ ಒಂದ್ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ, ಅದನ್ನ ಕನ್ಸಿಡರ್ ಮಾಡಿ. ಲೋಡ್ ಅಲ್ಲಿ ಇರೋ ರೆಸಿಸ್ಟೆನ್ಸ್ ಲೋಡ್ ರೆಸಿಸ್ಟೆನ್ಸ್ ಡಿನೋಟೆಡ್ ಆಸ್ RL. ಸೊ ಇದು ಕ್ಲೋಸ್ ಸರ್ಕ್ಯೂಟ್ ಆಯ್ತಾ. ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ, ಸಾರಿ, ಕರೆಂಟ್ ಪಾಸ್ ಆಗುತ್ತೆ. ಈ ವೋಲ್ಟೇಜ್ ಸೋರ್ಸ್ ಕರೆಂಟ್ ಡೆಲಿವರ್ ಮಾಡುತ್ತೆ ಲೋಡ್ಗೆ. ಹಾಗಾದ್ರೆ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಂದ್ರೆ ಏನು? ಇಟ್ ಸ್ಟೇಟ್ಸ್ ದಟ್
it states that the DC voltage source will deliver maximum power to the variable load resistor when load resistance is equal to source resistance. When load resistance is equal to source resistance, ಅವಾಗ ಮಾತ್ರ ಈ ಕಂಡೀಷನ್ ಅಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಪವರ್ ಲೋಡ್ ಗೆ ಡೆಲಿವರ್ ಆಗುತ್ತೆ ಈ ವೋಲ್ಟೇಜ್ ಸೋರ್ಸ್ ಇಂದ. ಅದು ಸ್ಟೇಟ್ಮೆಂಟ್. ಓಕೆ, ಗಾಟ್ ಇಟ್? ಸೊ ಈ ವೋಲ್ಟೇಜ್ ಸೋರ್ಸ್ ನ ಕರೆಂಟ್ ನ ಡೆಲಿವರ್ ಮಾಡುತ್ತೆ. ಆ ಕರೆಂಟ್ ಇಲ್ಲಿ ಪಾಸ್ ಆದ್ರೆ ಪವರ್ ಡಿಸಿಪೇಷನ್ ಆಗುತ್ತೆ. ಯಾವಾಗ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಷನ್ ಆಗುತ್ತೆ ಅಂದ್ರೆ, ಅಥವಾ ಮ್ಯಾಕ್ಸಿಮಮ್ ಪವರ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ, ಲೋಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೋರ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇವೆರಡು ಸಮ ಆಗ್ಬೇಕು. ಇವೆರಡು ಈಕ್ವಲ್ ಆಯ್ತು ಅಂದ್ರೆ ಅಂತ ಒಂದು ಕಂಡೀಷನ್ ಅಲ್ಲಿ ಈ ವೋಲ್ಟೇಜ್ ಸೋರ್ಸ್ ಮ್ಯಾಕ್ಸಿಮಮ್ ಪವರ್ ನ ಡೆಲಿವರ್ ಮಾಡುತ್ತೆ ಟು ದಿ ಎಕ್ಸ್ಟರ್ನಲ್ ವೇರಿಯಬಲ್ ಲೋಡ್ ರೆಸಿಸ್ಟರ್. ಓಕೆ, ಸೊ ಇದ್ರ ಡಿರೈವೇಶನ್ ಎಕ್ಸ್ಪ್ಲನೇಷನ್ ಏನ್ ಮಾಡಬೇಕು, ನೀವು ಡಿರೈವ್ ಮಾಡಬೇಕು. ಸೊ ಡಿರೈವ್ ಮಾಡೋದಕ್ಕೆ ಬೇಸಿಕ್ ಸ್ಟೆಪ್ ಏನಂದ್ರೆ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಈ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫಾರ್ಮುಲಾ ಏನು? ಓಮ್ಸ್ ಲಾ ಪ್ರಕಾರ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ಏನೇನ್ ರೆಸಿಸ್ಟೆನ್ಸ್ ಇದೆ ಸರ್ಕ್ಯೂಟ್ ಅಲ್ಲಿ? ಲೋಡ್ ರೆಸಿಸ್ಟೆನ್ಸ್, ಸೋರ್ಸ್ ರೆಸಿಸ್ಟೆನ್ಸ್ ಇದೆ. ಆರ್ ಎಸ್ ಆರ್ ಎಲ್ ಹೆಂಗ್ ಕನೆಕ್ಟ್ ಆಗಿದೆ? ಸೀರೀಸ್ ಕನೆಕ್ಟ್ ಆಗಿದೆ. ಸೊ ಆರ್ ಎಸ್ ಪ್ಲಸ್ ಆರ್ ಎಲ್, ದಿಸ್ ಇಸ್ ಈಕ್ವೇಶನ್ ಫಾರ್ ಕರೆಂಟ್. ಆಮೇಲೆ ಪವರ್ ಡಿಸಿಪೇಷನ್, ಪವರ್ ಇನ್ ದಿ ಎಕ್ಸ್ಟರ್ನಲ್ ಲೋಡ್. ಪವರ್ ಫಾರ್ಮುಲಾ ಏನು? ಐ ಸ್ಕ್ವೇರ್ ಆರ್ ಎಲ್. ಸೊ ನಮ್ಗೆ ಈಕ್ವೇಶನ್ ಆಫ್ ಕರೆಂಟ್ ಇದೆ. ಇದೇ ಈಕ್ವೇಶನ್ ಸ್ಕ್ವೇರ್ ಮಾಡ್ಕೊಳ್ಳಿ, ಇಂಟು ಆರ್ ಎಲ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಡಿಫರೆನ್ಶಿಯೇಟ್ ಮಾಡಬೇಕು. ಓಕೆ, ಡಿಫರೆನ್ಶಿಯೇಟ್ ಪಿ ಎಲ್ ಇಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಲೋಡ್ ರೆಸಿಸ್ಟೆನ್ಸ್ ಮಾಡಿ, ಸ್ವಲ್ಪ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿ, ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಬಂದ್ರೆ ನೋಡಿ, ಡಿಫರೆನ್ಶಿಯೇಟ್ ಮಾಡಿ ಈಕ್ವೇಶನ್ ಈಕ್ವೇಟೆಡ್ ಟು 0 ಮಾಡಬೇಕು. ಇದು ಫಸ್ಟ್ ಡೆರಿವೇಟಿವ್ ಪ್ರಾಪರ್ಟಿ. ಸೊ ನೀವು ಯಾವುದೇ ಎನಿ ಕಂಡೀಷನ್ ನೀವೇನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ಮಿನಿಮಮ್ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ನೀವು ಫಸ್ಟ್ ಡೆರಿವೇಟಿವ್ ನ ಈಕ್ವಲ್ ಟು 0 ಮಾಡಬೇಕು. ಓಕೆ, ಅದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. ಸೊ ಇದನ್ನ ಹಂಗೆ ಸಿಂಪ್ಲಿಫೈ ಮಾಡ್ಕೊಂಡು ಬನ್ನಿ. ಕೊನೆಗೆ ನಿಮ್ಗೆ ಆರ್ ಎಲ್ ಇಸ್ ಈಕ್ವಲ್ ಟು ಆರ್ ಎಸ್ ಬರುತ್ತೆ. ಅಂಡರ್ಸ್ಟುಡ್? ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಈ ವೋಲ್ಟೇಜ್ ಸೋರ್ಸ್ ಕರೆಂಟ್ ಡೆಲಿವರ್ ಮಾಡ್ತಾ ಪವರ್ ಡಿಸಿಪೇಷನ್ ಆಗುತ್ತೆ. ಯಾವಾಗ ಮ್ಯಾಕ್ಸಿಮಮ್ ಪವರ್ ಬರುತ್ತೆ ಅಂದ್ರೆ ಲೋಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೋರ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎರಡು ಸಮ ಇರಬೇಕು ಅಷ್ಟೇ. ಇದನ್ನೇ ನೀವು ಇಂಗ್ಲಿಷ್ ಬರೀರಿ. ಓಕೆ, ಸೊ ಇವತ್ತಿನ ವಿಡಿಯೋಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಮಾಡ್ಯೂಲ್ 1 ರಿವಿಷನ್ ಅಲ್ಲಿ ನಾನು ಒಂದು ಸಿಂಪಲ್ ಪ್ರಾಬ್ಲಮ್ ತಗೊಳ್ತೀನಿ. ಡಿಸಿ ಸರ್ಕ್ಯೂಟ್ಸ್ ಮೇಲೆ ಹೇಗೆ ಪ್ರಾಬ್ಲಮ್ ಮಾಡಬೇಕು, ಪ್ರಾಬ್ಲಮ್ ಮಾಡೋದಕ್ಕೆ ನಮ್ಗೆ ಏನೆಲ್ಲ ಗೊತ್ತಿರಬೇಕು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಂಬರ್ಶಿಪ್ ಆಗಿ ವಿಡಿಯೋ ಲೆಕ್ಚರ್ಸ್ ನೀವು ಡೀಟೇಲ್ ವಿಡಿಯೋ ಲೆಕ್ಚರ್ಸ್ ನೋಡಬಹುದು. ಎಕ್ಸಾಮ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ತಗೊಳ್ಬಹುದು. ಓಕೆ, ಸೊ ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2.